ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅನ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 95 ಅಂದರೆ 95ನೇ ದಿನ ಏನೇನಾಯಿತು, ಯಾರ್ಯಾರು ಏನೇನಾದ್ರು ಮತ್ತೆ ಏನೇನು ಟಾಸ್ಕ್ ಬಂತು ಅಂತ ಅನ್ನೋದು ಬಗ್ಗೆ ಎಲ್ಲಾನು, ಮತ್ತೆ ಯಾರು ಕಣ್ಣೀರಿಟ್ಟರು ಅದ್ರ ಬಗ್ಗೆ ಎಲ್ಲಾನು, ಇದ್ರ ಮೈನ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ದ ಫಸ್ಟ್ ಪಾಯಿಂಟ್ ಏನಂದ್ರೆ, ಮಂಜು ಅವರಪ್ಪ ಕಣ್ಣೀರಿಡ್ತಾರೆ. ಏನಕ್ಕೋಸ್ಕರ ಬಿಗ್ ಬಾಸ್ ಅದು ಕ್ಯಾಮ್ರಾ ಮುಂದೆ ಕಣ್ಣೀರ್ತಾರೆ, ಏನು ರೀಸನ್ ಅಂತಂದ್ರೆ, ಬಿಗ್ ಬಾಸ್ಗೆ ಹೇಳ್ತಾರೆ ಅವರಪ್ಪ, ನಮ್ಮೂರಲ್ಲಿ ಮಂಜುನ ನಿನ್ನ ಮಗ ಏನು ಮಾಡಿದ್ರು, ಏನು ಮಾಡಿಲ್ಲ, ಹಂಗೆ ಹಿಂಗೆ ನನ್ನ ಮಗ ಹಂಗೆ ಹಿಂಗೆ ಅಂತೆಲ್ಲನೂ ಅಂತ ಇದ್ರು. ಬಟ್ ಬಿಗ್ ಬಾಸ್ ನಿಮ್ಮ ಮನೆಗೆ, ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಮೇಲೆ ತುಂಬ ಗೌರವ ಸಿಗ್ತಾ ಇದೆ, ತುಂಬಾನೇ ಚೆನ್ನಾಗಿದೆ ಅಂದ್ಬಿಟ್ಟು ಅವರು ಕಣ್ಣೀರು ಇಡ್ತಾರೆ. ಅಂದರೆ ಅದು ಆನಂದ ಬಾಷ್ಪ ಆಗಿರುತ್ತೆ. ಅದರಿಂದ ಅದಾಗಿತ್ತು ಮೈನ್ ಪಾಯಿಂಟ್. ನೆಕ್ಸ್ಟ್ ಬಿಗ್ ಬಾಸ್ನ ಒಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕ್ ಆಯಿತು. ನೆಕ್ಸ್ಟ್ ಆ ಟಾಸ್ಕ್ ಆದಮೇಲೆ ಏನಾಯ್ತಂದ್ರೆ, ಮತ್ತೆ ಬಿಗ್ ಬಾಸ್ ಗೌತಮಿ ಅವರ ಹಸ್ಬೆಂಡನ್ನ ಕೇಳ್ತಾರೆ. ಏನಂತಂದ್ರೆ, ಅಂದರೆ ಮನೆಯ ಅನುಭವ ಹೆಂಗಿತ್ತು ಹೇಳಿ ಅಂತಂದು ಕೇಳಿದಾಗ ಅವರು ಹೇಳ್ತಾರೆ ಏನು ರೀಸನ್ ಅಂತಂದರೆ, ಬಿಗ್ ಬಾಸ್ ಬಟ್ ನಾವು ಟಿ ವಿ ಹತ್ರ ಕುತ್ಕೊಂಡು ನೋಡ್ತೀವಲ್ಲ, ಅಷ್ಟು ಸುಲಭ ಅಲ್ಲ ಬಿಗ್ ಬಾಸ್. ಬಟ್ ಏನಂದರೆ, ಮನೇಲಿ ಕುತ್ಕೊಂಡಿರೋರ್ಗೂ ಅಷ್ಟೇ ಕಷ್ಟ ಇರುತ್ತೆ, ನೋಡ್ತಾ ಇರ್ತಾರಲ್ಲ ಅವ್ರಿಗೂ, ಮತ್ತು ಉತ್ಸವರಿ ಮಾಡ್ತಾರಲ್ಲ ಅವ್ರಿಗೂ ಕಷ್ಟ ಇರುತ್ತೆ, ಆಡ್ತಾ ಇರ್ತಕ್ಕಂಥವ್ರಿಗೂ ಕಷ್ಟ ಇರುತ್ತೆ, ತುಂಬ ಎಫರ್ಟ್ ಆಗಬೇಕು. ನಾನು ಇಲ್ಲಿಂದ ಏನು ಕಲ್ತೀನಿ ಅಂದರೆ, ನೆಕ್ಸ್ಟು ಟಿ ವಿ ನೋಡಿಕೊಂಡು ಅದು ಹಂಗೆ ಮಾಡ್ಬೋದು ಹಿಂಗೆ ಮಾಡಿದೆ ಅದನ್ನು ನಾನು ನೆಕ್ಸ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು, ಇನ್ನು ಮುಂದೆ ಎಲ್ಲಾರನ್ನೂ ಇವಾಗ ನೋಡಿದ್ನಲ್ಲ ಬಿಗ್ ಬಾಸ್, ಇನ್ನು ಮುಂದೆ ನನಗೆಲ್ಲ ರೆಸ್ಪೆಕ್ಟ್ನೇ ಜಾಸ್ತಿನೇ ಆಗಿದೆ ಬಿಗ್ ಬಾಸ್ ಅಂದ್ಬಿಟ್ಟು ಯಾರೋ ಅವರ ಗೌತಮಿ ಅವರ ಹಸ್ಬೆಂಡ್ ಹೇಳ್ತಾರೆ. ಇದಾಗಿತ್ತು ಪಾಯಿಂಟ್. ನೆಕ್ಸ್ಟ್ ಇದೆಲ್ಲ ಆಯ್ತು. ಇದಾದಮೇಲೆ ಯಾರು ಎಂಟ್ರಿ ಕೊಡ್ತಾರೆ ಅಂತ ಒಂದು ಆ ಎಪಿಸೋಡ್ ನೋಡಿ ಕಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ. ಯಾರು ಧನರಾಜ್ ಅವರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂದರೆ, ತುಂಬ ಜನ, ಅಷ್ಟು ಜನನೂ ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅವರೆಲ್ಲನೂ ಬರ್ತಾರೆ, ಮಾತಾಡ್ತಾರೆ. ಅವರೆಲ್ಲ ಹೋಗಿದ್ದಕ್ಕೆ ಅಷ್ಟು ಜನ ಇದ್ರೆ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರ ಮಿಸ್ಸಸ್ ಕಳಿಸ್ತಾರೆ, ಮತ್ತು ಅವ್ರ ಮಗುನ ಕಳಿಸ್ಕೊಡ್ತಾರೆ ಬಿಗ್ ಬಾಸ್. ತುಂಬ ಚೆನ್ನಾಗಿತ್ತು. ಮಗುನ ಬೇಕಾದ್ರೆ ನೀವು ನೋಡ್ಬೋದು, ಅದನ್ನು ನೀವು ಜಿಯೋ ಸಿನಿಮಾದಲ್ಲಿ ಹೋದ್ರೆ, ಟಿ ವಿಯಲ್ಲಿ ಹೋದ್ರೆ ನೋಡ್ಬೋದು. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಏನಾಯ್ತಂದ್ರೆ, ಚೈತ್ರ ಅವರ ಅಮ್ಮ ಮತ್ತು ತಂಗಿ ಇಬ್ಬರು ಎಂಟ್ರಿ ಕೊಡ್ತಾರೆ. ಬಟ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಂಗೆ ಚೈತ್ರ ಅವರ ಅಮ್ಮ ಏನು ಹೇಳ್ತಾರೆ ಅಂದರೆ, ಮನೆ ಮಂದಿಗೆಲ್ಲ ನೀವೆಲ್ಲ ಕಳಪೆ ಕೊಟ್ಟಿರೋದು, ಬಟ್ ಬೇಜಾರಿಲ್ಲ, ಬಟ್ ಕಳಪೆ ಕೊಟ್ಟಿರ್ಬೋದು, ಬಟ್ ಆದ್ರೆ ನನ್ನ ಮಗಳಿಗೆ ನಾನು ಉತ್ತಮ ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಮೆಡಲ್ ಟೈಪಲ್ಲಿ ಮಾಡಿಸ್ಕೊಂಬಂದು ಅವರಮ್ಮ ಹಾಕ್ತಾರೆ. ಯಾರು? ಚೈತ್ರ ಅವರಮ್ಮ. ಇದಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಹನುಮಂತ ಅವರ ಅಪ್ಪ ಅಮ್ಮ ಎಂಟ್ರಿ ಕೊಡ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟ್ಸ್, ಈ ಒಂದು 95 ಡೇಲ್ ಆಗಿರ್ತಕ್ಕಂಥ ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಸಪೋರ್ಟ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ.